ஸ்ரீ குருபியோ நமஹ. ஆண்டாள் திருவடிகளே சரணம். கற்று கரவை கணங்கள் பல கறந்து சேற்றாத்திரலன்றிய சென்று செரு செய்யும் குற்றம் முன்னில்லாத கோவல தம்போர்குடியே கூற்றாரவல் குல் புனமயிலே போதராய் சுற்ற தோற்றோள்றிமாம் எல்லாரும் வந்து நின் மூற்றம் புகுந்து முகில்வனன் பெயர் பாட சிற்றாதே பேசாதே செல்வ பெண்டாட்டினி ஏற்ற குரங்கும் பொருಳೇಲೋರೆಂಬವಾಯ್. ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಆಂಡಾಳ್ ದೇವಿಯು ಒಬ್ಬ ಗೆಳತಿಯನ್ನು ಎಬ್ಬಿಸುವಾಗ ಅವಳನ್ನು ಗೋಕುಲದ ಗೋಪಕನ್ಯೆಯರ ಜೊತೆಗೆ ಹೋಲಿಸಿಕೊಳ್ಳುತ್ತಾರೆ. ಗೋಕುಲದ ಗೋಪಾಲರು ಉತ್ತಮವಾದ ಹಸು ಕರುಗಳನ್ನು ಪಾಲಿಸುವವರು ಮಾತ್ರವಲ್ಲ, ಮಹಾಶೂರರೂ ಹೌದು. ಅಂತಹ ಗೋಕುಲದ ಕನ್ಯೆಯರು ಮಹಾಮಹಿಮರು. ತಮ್ಮ ಪ್ರೀತಿಯಿಂದ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಪಡೆದವರು. ನೀನು ಅವರಂತೆ ಸುಂದರಳೂ ಮುದ್ದು ಮಗಳೂ ಆಗಿರುವೆ. ನಾವೆಲ್ಲರೂ ಗೆಳತಿಯರು ಬಂದು ಸೇರಿದ್ದೇವೆ. ನೀನು ನಮ್ಮೊಡನೆ ಸೇರಿ ಭಗವಂತನ ದಿವ್ಯ ನಾಮ ಸಂಕೀರ್ತನೆ ಮಾಡಿದರೆ ನಮ್ಮ ವ್ರತವು ಸಾಂಗವಾಗಿ ನೆರವೇರುವುದು. ನಮ್ಮೊಂದಿಗೆ ನಿನ್ನ ಈ ಗಾಢ ನಿದ್ರೆ ಅರ್ಥವೇನೋ ಹೇಳು ಬಾ ಎಂದು ಆಂಡಾಳ್ ದೇವಿಯು ಕರೆಯುತ್ತಿದ್ದಾರೆ. ಆಂಡಾಳ್ ತಿರುವಡಿಗಳೇ ಶರಣಂ. ಗುರುಭ್ಯೋ ನಮಃ.